ಕರ್ನಾಟಕದಲ್ಲಿ ಆಲ್ರೆಡಿ ಎಷ್ಟೊಂದು ಎಲಿಜಿಬಿಲಿಟಿ ಕ್ಲಾಸಸ್ ಆಗಿದೆ ಅಂಡ್ ಆಲ್ರೆಡಿ ನೀವು ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಿ ಡಾಕ್ಯುಮೆಂಟ್ಸ್ ಕೂಡ ಸಬ್ಮಿಟ್ ಮಾಡಾಗಿದೆ. ಬಟ್ ಈ ಕ್ಲಾಸಸ್ ಯಾಕಿದೆ ಅಂತ ಇನ್ ಡೆಪ್ತ್ ಆಗಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ನಾನು ವೈಷ್ಣವಿ ಫ್ರಮ್ ಕೆರಿಯರ್ ಮುದ್ರಾ. ನೀವು ಇಂಜಿನಿಯರಿಂಗ್ ಅಲ್ಲದೆ MBBS, ಡೆಂಟಲ್ ಸೈನ್ಸ್, ಕೌನ್ಸಿಲಿಂಗ್ ಗೈಡೆನ್ಸ್ ಅಥವಾ ಮ್ಯಾನೇಜ್ಮೆಂಟ್ ಕೋಟಾ ಗೈಡೆನ್ಸ್ಗೆ ಏನಾದರೂ ನೋಡ್ತಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಫಸ್ಟ್ ಬಂದು ಕ್ಲಾಸ್ ಎ. ಇದು ಸ್ಟ್ಯಾಂಡರ್ಡ್ ಕ್ಲಾಸ್ ಇದೆ. ನೀವು ಸ್ಟೂಡೆಂಟು ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 12th ಸ್ಟ್ಯಾಂಡರ್ಡ್ ವರೆಗೂ ಮಿನಿಮಮ್ 7 years ಕರ್ನಾಟಕದಲ್ಲಿ ಓದಿರಬೇಕು. ಸೊ ಇದು SSLC ಆರ್ 12th ಎಕ್ಸಾಮ್ ಪಾಸ್ ಆಗಿರಬೇಕು ಕರ್ನಾಟಕದಲ್ಲಿ. ಸೊ ಇದಕ್ಕೆ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಏನೇನು ಬೇಕಂದ್ರೆ SSLC ಮಾರ್ಕ್ಸ್ ಕಾರ್ಡ್, ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್, 7 years ಸ್ಟಡಿ ಸರ್ಟಿಫಿಕೇಟ್, ಮತ್ತೆ ಕನ್ನಡ ಮೀಡಿಯಂ ಅಥವಾ ರೂರಲ್ ಮೀಡಿಯಂ ಅಲ್ಲಿ ಏನಾದರೂ ಓದಿದ್ರೆ ಅದ್ರ ಸರ್ಟಿಫಿಕೇಟ್ ಮತ್ತೆ ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಇರಬೇಕು. ಸೊ ಇದ್ರ ಬಗ್ಗೆ ಇನ್ ಡೀಟೇಲ್ ಡಾಕ್ಯುಮೆಂಟ್ ಯಾವ್ದಾದ್ರು ಬೇಕಂದ್ರೆ KA ಹ್ಯಾಂಡ್ ಬುಕ್ ನ ರೆಫರ್ ಮಾಡಿ. ನೆಕ್ಸ್ಟ್ ಕ್ಲಾಸ್ A1 ಇದೆ. ಇದು ಲಾಸ್ಟ್ ಇಯರ್ ಇಂದ ಇದೆ. ಇದು ಸೇಮ್ ಕ್ಲಾಸ್ A ತರನೇ ಇದೆ, ಬಟ್ ಇಟ್ಸ್ ಅಪ್ಲಿಕಬಲ್ ಫಾರ್ ಓವರ್ಸಿ ಇಂಡಿಯನ್ ಸ್ಟೂಡೆಂಟ್ಸ್ಗೆ. ಸೊ 7 years ಎಜುಕೇಶನ್ ಇರಬೇಕು. ಬಟ್ ನಿಮ್ಮ ಪೇರೆಂಟ್ಸ್ ಏನಾದರೂ ಓವರ್ಸಿ ಅಲ್ಲಿ ವರ್ಕ್ ಮಾಡ್ತಿದ್ರೆ ಅವ್ರದ್ದು ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಏನಂದ್ರೆ ಅದು ಅವ್ರದ್ದು ವೀಸಾ, ಪಾಸ್ಪೋರ್ಟು, ಬರ್ತ್ ಸರ್ಟಿಫಿಕೇಟ್, ಆಧಾರ್ ಕಾರ್ಡ್, ಇನ್ಕಮ್ ಟ್ಯಾಕ್ಸ್ ಡಾಕ್ಯುಮೆಂಟ್ಸು, ಈ ಥರ ಡಾಕ್ಯುಮೆಂಟ್ಸ್ ಇದೆ. ಬಟ್ ಸೇಮ್ ಕ್ಲಾಸ್ ಎ ಥರನೇ, ಬಟ್ ಇದು ಓವರ್ಸಿ ಸ್ಟೂಡೆಂಟ್ಸ್ಗೆ. ಇವ್ರು ಬರೀ ಜನರಲ್ ಮೆರಿಟ್ ಕೋಟಾಗ ಮಾತ್ರ ಅಪ್ಲಿಕಬಲ್ ಇರ್ತಾರೆ, ರಿಸರ್ವೇಷನ್ಗೆಲ್ಲ ಅಪ್ಲಿಕೇಬಲ್ ಇರಲ್ಲ. ನೆಕ್ಸ್ಟ್ ಕ್ಲಾಸ್ ಬಿ ಏನಂದ್ರೆ ನಿಮ್ಮ ಪೇರೆಂಟ್ಸು ಕರ್ನಾಟಕದಲ್ಲಿ ಓದಿರಬೇಕು. ನೀವು ಅಟ್ಲೀಸ್ಟ್ 11th and 12th ಕರ್ನಾಟಕದಲ್ಲಿ ಓದಿ, ನಿಮ್ಮ ಪೇರೆಂಟ್ಸ್ ಏನಾದರೂ 7 years ಕರ್ನಾಟಕದಲ್ಲಿ ಓದಿದ್ರೆ ನೀವು ಕ್ಲಾಸ್ ಬಿಗೆ ಎಲಿಜಿಬಲ್ ಇರ್ತೀರಾ. ಸೊ ಅಡಿಷನಲ್ ಡಾಕ್ಯುಮೆಂಟ್ಸ್ ಇದಕ್ಕೆ ಏನೇನು ಬೇಕಂದ್ರೆ ಕ್ಯಾಂಡಿಡೇಟ್ಸ್ ಮಾರ್ಕ್ಸ್ ಕೋಡ್, ಕ್ಯಾಂಡಿಡೇಟ್ಸ್ ಸ್ಟಡಿ ಸರ್ಟಿಫಿಕೇಟ್, ಪೇರೆಂಟ್ಸ್ ಸ್ಟಡಿ ಸರ್ಟಿಫಿಕೇಟ್ ಮತ್ತೆ ರಿಸರ್ವೇಷನ್ ಏನಾದರೂ ಇದ್ರೆ ಅದರದ್ದು ಸರ್ಟಿಫಿಕೇಟ್ ಕೊಡಬೇಕು. ಮತ್ತೆ ಕ್ಲಾಸ್ B1 ಕೂಡ ಸೇಮ್ ಆಸ್ ಕ್ಲಾಸ್ ಬಿ, ಬಟ್ ಇದು ಓವರ್ಸೀಸ್ ಅವ್ರಿಗೆ ಅಪ್ಲಿಕಬಲ್ ಆಗಿರುತ್ತೆ. ನಿಮ್ಮ ಪೇರೆಂಟ್ಸು 7 years ಕರ್ನಾಟಕದಲ್ಲಿ ಓದಿರಬೇಕು. ಸೊ ಅದಕ್ಕೂ ಸೇಮ್ ಡಾಕ್ಯುಮೆಂಟ್ಸ್ ಇರುತ್ತೆ. ವೀಸಾ, ಪಾಸ್ಪೋರ್ಟ್, ಪೇರೆಂಟ್ಸ್ ರೆಸಿಡೆನ್ಸಿ ಪ್ರೂಫ್ ಇರುತ್ತೆ, ಲೈಕ್ ಅಬ್ರಾಡ್ ಅಲ್ಲಿರೋ ಪ್ರೂಫ್ ಬೇಕು, ಮತ್ತೆ ಇನ್ಕಮ್ ಟ್ಯಾಕ್ಸ್ ಡಾಕ್ಯುಮೆಂಟ್ಸ್ ಕೂಡ ಬೇಕು. ಸೊ ಇದ್ರ ಬಗ್ಗೆ ಇನ್ ಡೀಟೇಲ್ ಡಾಕ್ಯುಮೆಂಟ್ಸ್ಗೆಲ್ಲ KA ಹ್ಯಾಂಡ್ ಬುಕ್ ನ ರೆಫರ್ ಮಾಡಿ. ನೆಕ್ಸ್ಟ್ ಕ್ಲಾಸ್ ಸಿ ಬಂದು ನೀವು ಕರ್ನಾಟಕದವರೇ, ಬಟ್ ಕರ್ನಾಟಕದಿಂದ ಹೊರಗಡೆ ಇರೋರಿಗೆ ಇದು ಅಪ್ಲಿಕಬಲ್ ಇರುತ್ತೆ. ಸ್ಟೂಡೆಂಟ್ಸ್ ಆ್ಯಂಡ್ ಪೇರೆಂಟ್ಸ್ ಮದರ್ ಟಂಗ್ ಇಸ್ ಈಗ ಕನ್ನಡ, ತುಳು, ಕೊಡಗು ಆರ್ ಬೆರಿ. ಸೊ ನಿಮ್ಮ ಲ್ಯಾಂಗ್ವೇಜ್ ಏನಾದರೂ ಇದ್ರಲ್ಲಿ ಬರುತ್ತೆ, ಬಟ್ ನೀವು ಕರ್ನಾಟಕದಿಂದ ಹೊರಗಡೆ ಓದಿರಬೇಕು. ನಿಮ್ಮ ಪೇರೆಂಟ್ಸ್ ಏನಾದರೂ ಕರ್ನಾಟಕದವ್ರು ಆಗಿದ್ರೆ ಈ ಕ್ಲಾಸ್ಗೆ ಎಲಿಜಿಬಿಲಿಟಿ ಇರ್ತಾರೆ. ಪ್ಲಸ್ ಇದಕ್ಕೆ ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ಮ್ಯಾಂಡೇಟರಿ ಆಗಿ ಎಕ್ಸಾಮ್ ಅಟೆಂಡ್ ಮಾಡಬೇಕು. ಮತ್ತೆ ಡಾಕ್ಯುಮೆಂಟ್ಸ್ ಏನೇನು ಬೇಕಂದ್ರೆ ಡೊಮಿಸೈಲ್ ಸರ್ಟಿಫಿಕೇಟ್, ಸ್ಟಡಿ ಆ್ಯಂಡ್ ಟ್ರಾನ್ಸ್ಫರ್ ಸರ್ಟಿಫಿಕೇಟ್, ಮದರ್ ಟಂಗ್ ಪ್ರೂಫ್ ಮತ್ತೆ ಇದು ಕೂಡ ಬೇಕು. ಸೊ ಇದು ಕ್ಲಾಸಿಗೆ ನೀವು ಕರ್ನಾಟಕದಲ್ಲಿ ಓದಿದ್ದೀರಾ, ಬಟ್ ಕರ್ನಾಟಕದಿಂದ ಹೊರಗಡೆ ಇರೋರಿಗೆ ಇದು ಅಪ್ಲಿಕಬಲ್ ಇದೆ. ನೆಕ್ಸ್ಟ್ ಕ್ಲಾಸ್ ಡಿ ಬಂದು ನೀವು ಕರ್ನಾಟಕದ ಬಾರ್ಡರ್ ಸ್ಟೇಟ್ಸ್ ಅಲ್ಲಿ ಇರೋದು, ಲೈಕ್ ಮಹಾರಾಷ್ಟ್ರ, ಕೇರಳದಲ್ಲಿರೋರಿಗೆ ಇದು ಅಪ್ಲಿಕಬಲ್ ಇದೆ. ಸೊ 7 years ಕರ್ನಾಟಕದಲ್ಲಿ ಓದಿರಬೇಕು. ಮತ್ತೆ ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ಇದಕ್ಕೂ ಮ್ಯಾಂಡೇಟರಿ ಇದೆ. ಸೊ ಇದಕ್ಕೂ ಡಾಕ್ಯುಮೆಂಟ್ಸ್ ಸೇಮ್ ಇದೆ, ಬಟ್ ಸ್ಟಡಿ ಸರ್ಟಿಫಿಕೇಟ್, ಮದರ್ ಟಂಗ್ ಪ್ರೂಫ್, ಡಿಕ್ಲರೇಷನ್, ಅಫಿಡೇವಿಟ್ ಕೂಡ ಬೇಕು ಇದಕ್ಕೆ. ನೆಕ್ಸ್ಟ್ ಕ್ಲಾಸ್ ಇ ಬಂದ್ಬಿಟ್ಟು ಇದು ಡಿಫೆನ್ಸ್ ಅವ್ರಿಗೆ ಅಪ್ಲಿಕಬಲ್ ಇರುತ್ತೆ. ಸೊ ಪೇರೆಂಟ್ಸ್ ಸರ್ವ್ಡ್ ಇನ್ ಕರ್ನಾಟಕ ಫಾರ್ ಮಿನಿಮಮ್ 1 years ಡ್ಯೂರಿಂಗ್ 11th and 12th. ನಿಮ್ಮ ಪೇರೆಂಟ್ಸು ಕರ್ನಾಟಕದಲ್ಲಿ 1 year ಸರ್ವಿಸ್ ಮಾಡಿರಬೇಕು ಡ್ಯೂರಿಂಗ್ ನಿಮ್ಮ ಸ್ಟೂಡೆಂಟ್ನ 11th ಮತ್ತು 12th ಓದ್ತಾ ಇರೋವಾಗ. ಸೊ ಅವ್ರಿಗೆ ಕ್ಲಾಸ್ ಇ ಎಲಿಜಿಬಿಲಿಟಿ ಇರ್ತಾರೆ. ಮತ್ತು ಸ್ಟೂಡೆಂಟ್ ಕರ್ನಾಟಕದಲ್ಲೇ ಓದಿರಬೇಕು. ಸೊ ಇದಕ್ಕೇನು ಡಾಕ್ಯುಮೆಂಟ್ಸ್ ಪೇರೆಂಟ್ಸ್ ಎಂಪ್ಲಾಯ್ಮೆಂಟ್ ಸರ್ಟಿಫಿಕೇಟ್ ಬೇಕು, ಸ್ಟಡಿ ಸರ್ಟಿಫಿಕೇಟ್ ಮತ್ತು ಮಾರ್ಕ್ಸ್ ಕಾರ್ಡ್. ಸೊ ಇದು ಆಲ್ಮೋಸ್ಟ್ ಜನರಿಕ್ ಇದೆ. ನೆಕ್ಸ್ಟ್ ಕ್ಲಾಸ್ ಎ ಬಂದ್ಬಿಟ್ಟು ಡಿಫೆನ್ಸ್ ಪರ್ಸನ್ ಫ್ರಮ್ ಕರ್ನಾಟಕ. ನಿಮ್ಮ ಪೇರೆಂಟ್ಸು ಡಿಫೆನ್ಸ್ ಜಾಯಿನ್ ಆವಾಗ ಕರ್ನಾಟಕ ಇಸ್ ಮೈ ಹೋಮ್ ಟೌನ್ ಅಂತ ಡಿಕ್ಲರೇಷನ್ ಮಾಡಿದರೆ ಆ ಸ್ಟೂಡೆಂಟ್ಸ್ಗೆ ಇದು ಅಪ್ಲಿಕಬಲ್ ಇರುತ್ತೆ. ಬಟ್ ಸ್ಟೂಡೆಂಟ್ ನೀವೆಲ್ಲಾದರೂ ಇಂಡಿಯಾದಲ್ಲಿ ಎಲ್ಲಾದರೂ ಹೊರಗಡೆ ಓದಿರ್ಬೋದು. ಸೊ ಇದಕ್ಕೆ ಡಾಕ್ಯುಮೆಂಟ್ಸ್ ಬಂದು ಹೋಮ್ ಸ್ಟೇಟ್ ಡಿಕ್ಲರೇಷನ್ ಸರ್ಟಿಫಿಕೇಟ್, ಡಿಫೆನ್ಸ್ ಸರ್ವಿಸ್ ರೆಕಾರ್ಡ್ ಮತ್ತು ರಿಸರ್ವೇಷನ್ ಏನಾದರೂ ಇದ್ದರೆ ಅದಕ್ಕೆ ಸರ್ಟಿಫಿಕೇಷನ್ ಕೊಡಬೇಕು. ಸೊ ನೆಕ್ಸ್ಟ್ ಕ್ಲಾಸ್ ಡಿ ಬಂದು ಡಿಫೆನ್ಸ್ ಪರ್ಸನ್ ಪೋಸ್ಟೆಡ್ ಟು ಡಿಸ್ಪ್ಯೂಟೆಡ್ ಏರಿಯಾಸ್, ಫ್ಯಾಮಿಲೀಸ್ ಇನ್ ಕರ್ನಾಟಕ. ಸೊ ನಿಮ್ಮ ಪೇರೆಂಟ್ಸು ಕರ್ನಾಟಕದಲ್ಲಿ 1 year ಅಥವಾ 2 years ಸರ್ವಿಸ್ ಮಾಡಿ ದೆನ್ ಲೇಟರ್ ಆನ್ ಜಮ್ಮು ಕಾಶ್ಮೀರ್ ಆರ್ ನಾರ್ತ್ ಈಸ್ಟ್ಗೆ ಪೋಸ್ಟಿಂಗ್ ಆಗಿದ್ರೆ ಅವ್ರ ಫ್ಯಾಮಿಲೀಸ್ನ ಕರ್ನಾಟಕದಲ್ಲಿ ಇರೋಕ್ಕೆ ಅಲೌ ಮಾಡ್ತಾರೆ. ಸೊ ಆ ಥರ ಕ್ಯಾಂಡಿಡೇಟ್ಸ್ಗೆ ಈ ಕ್ಲಾಸ್ ಎಲಿಜಿಬಿಲಿಟಿ ಇದೆ ಫಾರ್ ಕ್ಲಾಸ್ ಜಿ. ಮತ್ತು ಅವ್ರು ಕರ್ನಾಟಕದಲ್ಲೇ ಕ್ವಾಲಿಫೈ ಎಕ್ಸಾಮ್ ಪಾಸ್ ಆಗಿರಬೇಕು. ಸೊ ಇದಕ್ಕೆ ಡಾಕ್ಯುಮೆಂಟ್ಸ್ ಬಂದು ಸರ್ವಿಸ್ ಸರ್ಟಿಫಿಕೇಟ್, ಪೋಸ್ಟಿಂಗ್ ಸರ್ಟಿಫಿಕೇಟ್ ಮತ್ತು ಸ್ಟಡಿ ಸರ್ಟಿಫಿಕೇಟ್. ಸೊ ಇದು ಇಂಪಾರ್ಟೆಂಟ್. ಬಟ್ ಇದಕ್ಕಿಂತ SSLC, PUC ಆ ಸರ್ಟಿಫಿಕೇಟ್ಸ್ ಎಲ್ಲ ಇದೆ. ಅದಕ್ಕೂ ಇನ್ ಡೀಟೇಲ್ ಆಗಿ ಏನಾದರೂ ನೋಡಬೇಕಂದ್ರೆ KA ಹ್ಯಾಂಡ್ ಬುಕ್ನ ರೆಫರ್ ಮಾಡಿ. ನೆಕ್ಸ್ಟ್ ಕ್ಲಾಸ್ ಹೆಚ್ ಬಂದು ಎಕ್ಸ್ ಸರ್ವಿಸ್ ಮ್ಯಾನ್ ಕೋಟಾ. ನಿಮ್ಮ ಪೇರೆಂಟ್ಸ್ ಏನಾದರೂ ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ರೆ ಕರ್ನಾಟಕ ಇಸ್ ಆರ್ ಹೋಮ್ ಟೌನ್ ಅಂತ ಡಿಕ್ಲೇರ್ ಮಾಡಿದರೆ ಅವ್ರಿಗೆ ಈ ಕೋಟಾ ರೆಫರ್ ಆಗುತ್ತೆ. ನೆಕ್ಸ್ಟ್ ಕ್ಲಾಸ್ ಐ ಬಂದ್ಬಿಟ್ಟು ನಿಮ್ಮ ಪೇರೆಂಟ್ಸ್ ಏನಾದರೂ ಯೂನಿಯನ್ ಗವರ್ಮೆಂಟ್ ಅಥವಾ ಕರ್ನಾಟಕ ಗವರ್ಮೆಂಟ್ ಅಲ್ಲಿದ್ದಾರೆ ಅಥವಾ ಜಾಯಿಂಟ್ ಸೆಕ್ಟರಲ್ಲಿ ಇದ್ದರೆ ಇವ್ರ ಜಾಬ್ಸ್ ಬಂದು ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ ಆಲ್ ಓವರ್ ಇಂಡಿಯಾ. ಬಟ್
ಇವ್ರೇನಾದ್ರೂ ನೀವು PUC ದಲ್ಲಿ ಓದೋವಾಗ ಕರ್ನಾಟಕದಲ್ಲಿ ಸರ್ವ್ ಮಾಡಿದ್ರೆ ಇವ್ರಿಗೆ ಕ್ಲಾಸ್ ಐ ಅಪ್ಲಿಕಬಲ್ ಇರುತ್ತೆ. ನೆಕ್ಸ್ಟ್ ಕ್ಲಾಸ್ ಜೆ ಬಂದ್ಬಿಟ್ಟು ಯೂನಿಯನ್ ಗವರ್ಮೆಂಟ್ ಆರ್ ಸ್ಟೇಟ್ ಗವರ್ಮೆಂಟ್ ಎಂಪ್ಲಾಯೀಸ್ ಕರ್ನಾಟಕದವ್ರು ಆಗಿರಬೇಕು. ಬಟ್ ಇವರು 7 years ಎಜುಕೇಶನ್ ಕರ್ನಾಟಕದಿಂದನೇ ಮುಗಿಸ್ಬೇಕು. ಪೇರೆಂಟ್ಸ್ 7 years ಕರ್ನಾಟಕದಲ್ಲಿ ಓದಿರಬೇಕು. ಸ್ಟೂಡೆಂಟ್ಸ್ ಎಲ್ಲಾದ್ರೂ ಓದಿದ್ರೇನು ಪರವಾಗಿಲ್ಲ, ಬಟ್ ಪೇರೆಂಟ್ಸ್ ಕೂಡ ಎಲ್ಲಾದ್ರೂ ಕೆಲಸ ಮಾಡ್ತಾ ಇದ್ರೂ ಪರವಾಗಿಲ್ಲ, ಬಟ್ ಕರ್ನಾಟಕದವರಾಗಿದ್ರೆ ಇವ್ರಿಗೆ ಕ್ಲಾಸ್ ಜೆ ಅಪ್ಲಿಕಬಲ್ ಇರುತ್ತೆ. ನೆಕ್ಸ್ಟ್ ಕ್ಲಾಸ್ ಕೆ ಬಂದು ಸನ್ ಆರ್ ಡಾಟರ್ ಆಫ್ MPs ಎಲೆಕ್ಟೆಡ್ ಫ್ರಮ್ ಕರ್ನಾಟಕ. ಸೊ MPs ಸನ್ ಆರ್ ಡಾಟರ್ಸ್ ಫ್ರಮ್ ಕರ್ನಾಟಕ ಇದ್ರೆ ಅವ್ರಿಗೆ ಕ್ಲಾಸ್ ಕೆ ಅಪ್ಲಿಕಬಲ್ ಇರುತ್ತೆ. ನೆಕ್ಸ್ಟ್ ಕ್ಲಾಸ್ ಎಲ್ ಬಂದ್ಬಿಟ್ಟು ಪೇರೆಂಟ್ಸ್ ಏನಾದರೂ ಆಲ್ ಇಂಡಿಯಾ ಸರ್ವಿಸ್ ಅಲ್ಲಿ ಅಥವಾ ಕರ್ನಾಟಕ ಗವರ್ಮೆಂಟ್ ಸರ್ವಿಸ್ ಅಲ್ಲಿ ಇದೆಯಾ, ಬಟ್ ಸ್ಟೂಡೆಂಟ್ ಎಲ್ಲಾದ್ರೂ ಓದಿದ್ದಾರೆ ಪರವಾಗಿಲ್ಲ, ದೆನ್ ಇವ್ರಿಗೆ ಕ್ಲಾಸ್ ಎಲ್ ಅಪ್ಲಿಕಬಲ್ ಆಗುತ್ತೆ. ನೆಕ್ಸ್ಟ್ ಕ್ಲಾಸ್ ಎಂ ಬಂದ್ಬಿಟ್ಟು ಸನ್ ಆರ್ ಡಾಟರ್ ಆಫ್ ಜಮ್ಮು ಕಾಶ್ಮೀರ್ ಇಮಿಗ್ರೆಂಟ್ಸ್ಗೆ ಈ ಕ್ಲಾಸ್ ಅಪ್ಲಿಕೇಬಲ್ ಆಗಿರುತ್ತೆ. ಸೊ ಇವ್ರಿಗೂ ಜಾಸ್ತಿ ಸೀಟ್ಸ್ ಇರಲ್ಲ, ಓನ್ಲಿ ಲಿಮಿಟೆಡ್ ಸೀಟ್ಸ್ ಇರುತ್ತೆ. ಸೊ ಮೇ ಬಿ 1 or 2 ಇರುತ್ತೆ. ಅದಕ್ಕೆ ಚೆಕ್ ಮಾಡಿಕೊಂಡು ಕ್ಲೀನಾಗಿ ಚಾಯ್ಸ್ ಫಿಲ್ಲಿಂಗ್ ಮಾಡಬೇಕು ನೀವೇನಾದರೂ ಈ ಕ್ಲಾಸ್ಗೆ ಏನಾದರೂ ಬಿಲಾಂಗ್ ಆಗುತ್ತೆ. ಸೊ ಇದಕ್ಕೂ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಇದೆ, ಯು ಕ್ಯಾನ್ ಸಿ ಇನ್ ದ ಸ್ಕ್ರೀನ್. ನೆಕ್ಸ್ಟ್ ಕ್ಲಾಸ್ ಎನ್ ಬಂದ್ಬಿಟ್ಟು ನೀವು 1st ಇಂದ 10th ವರೆಗೂ ಕನ್ನಡ ಮೀಡಿಯಮಲ್ಲಿ ಓದಿದ್ರೆ ಬಟ್ ಔಟ್ಸೈಡ್ ಕರ್ನಾಟಕದಲ್ಲಿ ಓದಿದ್ರೆ ಅವ್ರಿಗೆ ಈ ಕ್ಲಾಸ್ ಅಪ್ಲಿಕಬಲ್ ಇರುತ್ತೆ. ಬಟ್ ಕನ್ನಡ ಲ್ಯಾಂಗ್ವೇಜ್ ಇಟ್ಸ್ ನಾಟ್ ಅ ಮ್ಯಾಂಡೇಟ್ರಿ ಅಂತ ಹೇಳ್ಬೋದು. ಸೊ ಇದಕ್ಕೂ ಡಾಕ್ಯುಮೆಂಟ್ಸ್ ನೋಡ್ಬೇಕಂದ್ರೆ ಕನ್ನಡ ಮೀಡಿಯಂ ಸ್ಟಡಿ ಸರ್ಟಿಫಿಕೇಟ್, ಡೊಮಿಸೈಲ್ ಸರ್ಟಿಫಿಕೇಟ್ ಮತ್ತು ಮಾರ್ಕ್ಸ್ ಕಾರ್ಡ್. ಸೊ 1st ಇಂದ 10th ವರೆಗೂ ಕನ್ನಡ ಮೀಡಿಯಂ ಔಟ್ಸೈಡ್ ಕರ್ನಾಟಕ ಓದಿರಬೇಕು. ಈ ಕ್ಲಾಸ್ ಎನ್ಗೆ ಅಪ್ಲಿಕಬಲ್ ಇರುತ್ತೆ. ನೆಕ್ಸ್ಟ್ ಕ್ಲಾಸ್ ಓ ಬಂದು ಪೇರೆಂಟ್ಸ್ ವರ್ಕಿಂಗ್ ಆರ್ ರಿಟೈರ್ಡ್ ಫ್ರಮ್ ಸೆಂಟ್ರಲ್ ಆರ್ಮ್ ಪೊಲೀಸ್ ಫೋರ್ಸಸ್, ಮತ್ತೆ ಅವರು ಕರ್ನಾಟಕ ಇಸ್ ಮೈ ಹೋಮ್ ಟೌನ್ ಅಂತ ಡಿಕ್ಲೇರ್ ಮಾಡಿದ್ರೆ ಆ ಸ್ಟೂಡೆಂಟ್ಸ್ಗೆ ಕ್ಲಾಸ್ ಓ ಅಪ್ಲಿಕಬಲ್ ಇರುತ್ತೆ. ಕ್ಲಾಸ್ ವೈ, ದಿಸ್ ಇಸ್ ದ ಲಾಸ್ಟ್ ಕ್ಲಾಸ್. ಇಟ್ಸ್ ಓನ್ಲಿ ಅಪ್ಲಿಕಬಲ್ ಫಾರ್ BSc ನರ್ಸಿಂಗ್ ಕೋರ್ಸಸ್ ಮಾಡೋರಿಗೆ. ಸೊ ಇಟ್ಸ್ ನಾಟ್ ಎಲಿಜಿಬಲ್ ಫಾರ್ UG CET ಬೇರೆ ಕೋರ್ಸಸ್ಗೆ ಯಾವುದು ಇರಲ್ಲ, ಬರೀ BSc ನರ್ಸಿಂಗ್ ಮಾಡೋರ್ಗೆ ಮಾತ್ರ ಇದು ಕ್ಲಾಸ್ ವೈ ಅಪ್ಲಿಕಬಲ್ ಇರುತ್ತೆ. ಸೊ ಡಾಕ್ಯುಮೆಂಟ್ಸ್ ನಾರ್ಮಲ್ ಇದೆ, SSLC ಮತ್ತು PUC ಮಾರ್ಕ್ಸ್ ಕಾರ್ಡ್ ಇದೆ. ಸೊ ನೆಕ್ಸ್ಟ್ ರಿಸರ್ವೇಷನ್ಗೆ ಯಾರ್ಯಾರು ಎಲಿಜಿಬಿಲಿಟಿ ಇದ್ದಾರೆ ಅಂದರೆ ಲೈಕ್ SC ST OBC ಅವ್ರಿಗೆ 2A 3A ಆ ಥರ ಎಲ್ಲ ಇದೆಯಲ್ಲ, ಬರೀ ಕ್ಲಾಸ್ A B F H J K L ಮತ್ತು O ಇವ್ರು ಮಾತ್ರ ಗೌರ್ಮೆಂಟ್ ಕೊಟ್ಟಾಗೆ ಎಲಿಜಿಬಿಲಿಟಿ ಇಡ್ತಾರೆ. ಮತ್ತು ರಿಸರ್ವೇಷನ್ ಯಾರ್ಯಾರಿಗೆ ಅಪ್ಲಿಕಬಲ್ ಇರಲ್ಲ ಅಂದರೆ ಕ್ಲಾಸ್ C D E G I M N and Y ಇವ್ರಿಗೂ ರಿಸರ್ವೇಷನ್ಗೆ ಅಪ್ಲಿಕಬಲ್ ಇರಲ್ಲ. ಸೊ ಈ ವಿಡಿಯೋದಲ್ಲಿ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವೇನಾದರೂ ಡಿಫಿಕಲ್ಟೀಸ್ ಫೇಸ್ ಮಾಡ್ತಿದ್ರೆ ನಮಗೆ ಕಾಂಟ್ಯಾಕ್ಟ್ ಮಾಡಿ. ಇದು ಅಲ್ಲದೆ KCET ರಿಸಲ್ಟ್ಸ್ ಮೇ ಎಂಡ್ ಒಳಗಡೆ ಬರುತ್ತೆ. ನೀವೇನಾದರೂ ಕೌನ್ಸಿಲಿಂಗ್ ಗೈಡೆನ್ಸ್ ಅಥವಾ MBBS ಕೌನ್ಸಿಲಿಂಗ್ ಗೈಡೆನ್ಸ್ಗೆ ಏನಾದರೂ ನೋಡ್ತಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.